ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಇವತ್ತು ನಾನೊಂದು ಹೊಸ ರೂಟ್ ಮ್ಯಾಪ್ನ ಸೃಷ್ಟಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದು ನನ್ನ ಲೈಫಲ್ಲಿ, ಬೇರೆ ಲೈಫಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ. ಇವಾಗ ನಾನು ಹೋಗ್ತಾ ಇರೋದು ಒಂದು ಟ್ರೆಕ್ಕಿಂಗ್ ಮಾಡಿ ಮತ್ತು ಒಂದು ಒಳ್ಳೆ ಟ್ರಾವೆಲಿಂಗ್ ಮಾಡೋಣ ಅಂತ. ಬಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಫಸ್ಟು ನಾನು ಚೆನ್ನೈಗೆ ಹೋಗೋಣ, ಬನ್ನಿ. ಸುಜಿತ್ಗೆ ಕಾರ್ ಕೊಡಬೇಕು. ಕಾರ್ ಕೊಡೋಕ್ಕೋಸ್ಕರ ಅವನಿಗೆ ನಾನು ಹೋಗ್ತಾ ಇರೋದು. ಇನ್ನೂ ನನಗೆ ಟೈಮ್ ಇರೋದೇ ಇನ್ನು 20 ಮಿನಿಟ್ಸ್ ಇದೆ ಅಷ್ಟೇ ಟ್ರೈನ್ಗೆ ನನಗೆ. ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಈಗ ಸುಜಿತ್ ಇದೆ. ಇವಾಗ ನಾವು ರೈಲ್ವೆ ಸ್ಟೇಷನ್ ಬಂದಾಯಿತು. ಫೋಟೋ ವಿಡಿಯೋ ತಗೊಳ್ಳಿ. ಫೈನಲಿ ರೈಲ್ವೆ ಸ್ಟೇಷನ್ ಬಂದಾಯಿತು. ಇದೇ ನಮ್ಮ ಟ್ರೈನು. ಇದರಲ್ಲಿ ಈಗ ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ. ಚೆನ್ನೈಯಿಂದ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಫಸ್ಟು ಚೆನ್ನೈಗೆ ಹೋಗೋಣ. ಫೈನಲಿ ನನ್ನ ಸೀಟ್ ನಂಬರ್ 66. ಲೆಗ್ ಇಟ್ಕೊಳ್ಳೋಕೆ ಒಳ್ಳೆ ಸ್ಪೇಸ್ ಐತೆ. ಇದೊಂದು ನೋಡೋಣ ಏನಿದೆ ಅಂತ. ಏನಿದೆ, ಊಟ ಮಾಡೋ ಟೇಬಲ್ ಕಟ್ಟಾಗುತ್ತೆ. ಫೈನಲ್ 5 ಗಂಟೆ ಅಂದ. ಕರೆಕ್ಟಾಗಿ 5 ಗಂಟೆಗೆ ಹೊರಟ. ರೈಲ್ವೆ ಸ್ಟೇಷನಲ್ಲಿ ಊಟ ಸಪ್ಲೈ ಮಾಡೋದಿದ್ದಾನೆ ಎಲ್ಲರಿಗೂ. ಫೈನಲಿ ಚೆನ್ನೈಗೆ ಬಂದಾಯಿತು. ಬಟ್ ಬರ್ತಿದ್ದಂಗೆ ಮಳೆ ವೆಲ್ಕಮ್ ಮಾಡಿದೆ ನನ್ನ. ಮಳೆ ಬಂದರೆ ಶುಭ ದಿನಗಳಿಗೆ ಅಂತ ಹೇಳ್ತಾರೆ. ಯಾವಾಗಲೂ ನನಗೆ ಆ ಥರನೇ ಇತ್ತು. ನೋಡೋಣ ಈ ಸತಿ ಹೇಗಿದೆ ಅಂತ ನೋಡೋಣ. ಶುಭಗಳಿಗೆ. ಫೈನಲಿ ಚೆನ್ನೈಗೆ ಬಂದಾಯಿತು. ಈಗ ಈ ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಹೋಗಬೇಕು. ನೆಕ್ಸ್ಟ್ ಟ್ರೈನ್ ಹತ್ತೋಕೆ. ಬಟ್ ಇಷ್ಟೊಂದು ಕ್ರೌಡ್ ಐತೆ ಚೆನ್ನೈ ಅಂತ ನನಗೆ ಈಗಲೂ ಗೊತ್ತಾಗಿದೆ. ಫೈನಲಿ ಚೆನ್ನೈಗೆ ಬಂದಾಯಿತು. ಚೆನ್ನೈಗೆ ಬಂದಾದಮೇಲೆ ಮೇನ್ ಸ್ಟೇಷನಿಂದ ಈ ಸ್ಟೇಷನಿಗೆ ಬರೋಕ್ಕೆ 2 ಕಿಲೋಮೀಟ್ರ್ ಆಯ್ತದೆ. ನಡ್ಕೊಂಡು ಬಂದು ಕೊನೆಗೆ ಬಂದು ತಲುಪ್ತೆ. ಇಲ್ಲಿಂದ ನನಗೆ 5:45ಗೆ ಟ್ರೈನ್ ಇರೋದು. ಅಲ್ಲಿ ಗಂಟ ಇದೇ ಸ್ಟೇಷನಲ್ಲಿ ಕುತ್ಕೋಬೇಕು. ಏನು ಮಾಡೋದು ಗೊತ್ತಿಲ್ಲ. ಇನ್ನೂ ಮೋರ್ ದೆನ್ 2.5 ಗಂಟೆ ಮೇಲಿದೆ. ಸುಮ್ಮನೆ ಕುತ್ಕೋಬೇಕು. ಆಮೇಲೆ ನಮ್ಮ ಟ್ರೈನ್ ಬರುತ್ತೆ. ಆಮೇಲೆ ಹತ್ಕೊಂಡು ಹೋಗ್ಬೇಕು. ಎಲ್ಲ ಟ್ರಾನ್ಸ್ಪೋರ್ಟಿಂದ ಬಂದಿರೋದು ಇವಾಗ ಟ್ರೈನ್ಗೆ. ನೋಡಿ ಆ ಥರ ಎಷ್ಟೋರೆ ನಮ್ಗೆ ಏನಕ್ಕೆ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗುತ್ತೆ ಅಂತಂದರೆ ಈ ಥರ ಕಿತ್ತು ಎಸ್ತರೆ ಇನ್ನೇನು ಡ್ಯಾಮೇಜ್ ಆಗಿ ಏನೇನಾಗುತ್ತೆ ಇಲ್ಲಿ. ಜೊತೆಗೆ ನನ್ನ ಜೊತೆಗೆ ಒಂದು ಇಂಡಿಯನ್ ಆರ್ಮಿಯವ್ರ ಜೊತೆ ಜಾಯ್ನ್ ಆಗ್ತಾಯಿದ್ದೀನಿ ಈಗ, ಇವ್ರ ಜೊತೆ. ಫೈನಲಿ ನಮ್ಮ ಟ್ರೈನ್ ಬಂದಾಯಿತು. ಈಗ ಹೊರಡೋಣ ಆಗ್ರಾ ತಾಜ್ ಮಹಲ್ ನೋಡೋಕ್ಕೆ. ಫೈನಲಿ ನನ್ನ ಬ್ಲಾಕ್ ಬಂತು. S3 ಸ್ಲೀಪರ್ ಕೋಚು. ಹೊರಡೆ ಹೋಗೋಣ. ಟ್ರೈನಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅನಿಸುತ್ತೆ, ಅದಕ್ಕೇ ಲೇಟ್ ಆಗ್ತಿಲ್ಲ. ಫೈನಲಿ ನನ್ನ ನಂಬರು 22. ಇದೇ ನಮ್ಮ ಸೋಫಾ. 2 ದಿನ ಇಲ್ಲೇ ಸೆಟ್ಲು ನಾನು. ಆಲ್ರೆಡಿ ಮೇಲೆ ಬಂದು ಸೆಟ್ಲಾದೆ. ನನ್ನ ಬ್ಯಾಗಲ್ಲಿ ಮಡಗಿದ್ದೀನಿ. ಈ ವೆಹಿಕ್ಲುಗಳು ಏನು ಹಿಂಸೆ ಕೊಡ್ತಾವೆ ಅಂದರೆ ಆಗ್ತಾಯಿದೆ. ಎಲ್ಲರನ್ನೂ ಆಚೆಗೆ ಕೂಡ ಸ್ಟಾಪ್ ಆಗ್ತದೆ.
ಇವಳು ಅಂತೂ ಏನು ಆಡ್ತಾವಳು ಇವಾಗಲೇ ಗೊತ್ತಿಲ್ಲ. ಈ ಬಡ್ಡೆದ ಅಂತೂ ಹುಸಿ ಆಟಾಡ್ತಾ ಇಲ್ಲ ಅವಾಗಿಂದ. ಓಕೆ, ಅದಿರಲಿ ಶಿಷ್ಯ, ಆಮೇಲೆ ಫ್ರೆಂಡ್ ಮಾಡ್ಕೋಬೇಕು ಅವನ್ನ. ಈಗ ನಾನೊಂದು ಸ್ವಲ್ಪ ಫ್ರೂಟ್ ಸಲಾಡ್ ತಿನ್ನಬೇಕು, ಎಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಬೈತಾಳೆ ಯಾವಾಗ ಹೋದ್ರು ಏನೂ ತಿನ್ನಲ್ಲ, ಏನೂ ಮಾಡಲ್ಲ ಅಂತ. ಅದರಿಂದ ಇವಾಗ ಸ್ವಲ್ಪ ಬಾಡಿ ಮೇಲೆ ಕೇರ್ ಮಾಡಬೇಕು. ಫೈನಲಿ ಗುಡ್ ಮಾರ್ನಿಂಗ್. ಇವಾಗ ನಾನು ಮಹಾರಾಷ್ಟ್ರದಲ್ಲಿ 8 ಗಂಟೆಗೆ ಟೋಟಲಿ 885 ಕಿಲೋಮೀಟರ್ ಓಡಿಸಿದ್ದೀನಿ ಒಂದು ನೈಟ್ಗೆ. ಪರವಾಗಿಲ್ಲ, ಸ್ವಲ್ಪ ಫಾಸ್ಟಾಗಿ ಓಡಿದ್ದೀನಿ. ಬಟ್ ನನ್ನ ಡೆಸ್ಟಿನೇಷನ್ ಮಧ್ಯರಾತ್ರಿ 1 ಗಂಟೆಗೆ ಮತ್ತೆ ಇದೇ ಟ್ರೈನಲ್ಲಿ ಜರ್ನಿ ಮಾಡಬೇಕು. ಫೈನಲಿ ಊಟ ಬಂದಿದೆ, ಊಟ ಆರ್ಡ್ರ್ ಮಾಡಿದ್ದೆ. ನೋಡೋಣ ಬನ್ನಿ ಊಟ ಆಗಿದೆ ಅಂತ. ಒಳ್ಳೆದಿದ್ದೆ, ಊಟ ಬಂದಿದೆ. ಏನಿದು ರೋಟಿ, ಏನು ಊಟ ಕೊಡು ಅಂದರೆ ಎಣ್ಣೆನೇ ಕೊಟ್ಟಿರ ಅವನೇನು. ಏನು ಕೊಟ್ಟಂಗಿರೋನು. ಅಯ್ಯೋ, ಒಂದು ಲೆಗ್ ಪೀಸ್ ಕೊಟ್ಟಿದ್ದಾರೆ, ಒಂದು ಸ್ಪೂನು, ಏನೋ ಒಂದು ಸಾಸ್, ಏನಿದು ಟೊಮೊಟೊದೇನೋ, ಇಲ್ಲೊಂದು ದಾಲ್. ಇಷ್ಟಿಗೆ ಟ್ರೈನಲ್ಲಿ 120 ರೂಪೀಸ್ ಕೊಡಬೇಕು. ಈಗ ಟೇಸ್ಟ್ ಮಾಡೋ ಸಮಯ. ಫುಲ್ ಆಡಿದೆ. ಇಲ್ಲ, ಏನು ಮಾಡೋಕ್ಕಲ್ಲ, ತಿನ್ನಲೇಬೇಕಲ್ಲ. ಫೈನಲಿ ನನ್ನ ಊಟ ಬಂದರೆ ಈಗ ಲಾಸ್ಟ್ ಡಿನ್ನರು ಈ ಟ್ರೈನಲ್ಲಿ ನಂದು. ಆವಾಗಲೇ ನಾನ್ ವೆಜ್ ಥಾಲಿ ಟ್ರೈ ಮಾಡಿದೆ. ಈಗ ವೆಜ್ ಥಾಲಿ, ಒಂದು ಜಾಮೂನು, ಏನೋ ಬೇಳೆ ಅನಿಸುತ್ತೆ, ಅದ್ರ ಜೊತೆ ಒಂದು ಏನೋ ಪಲ್ಯ, ರೈಸು, ಒಂದು ಉಪ್ಪಿನಕಾಯಿ, ಸ್ವಲ್ಪ ಸಾಂಬಾರು ಕೊಟ್ಟಿದ್ದಾರೆ, ಜೊತೆ 2 ರೋಟಿ. ಫೈನಲಿ ನನ್ನ ಡೆಸ್ಟಿನೇಷನ್ ಬಂದಾಯಿತು, ಆಗ್ರಾ. ಬಟ್ ಆಗ್ರಾ ಬಂದ ತಕ್ಷಣ ಹೆವಿ ಕೋಲ್ಡ್ ಇದೆ. ನಾನು ಬೇರೆ ಎಲ್ಲ ಬ್ಯಾಗಲ್ಲಿ ಹಾಕಿದ್ದೀನಿ, ಬ್ಯಾಗ್ ಒಳಗಡೆ ಇದೆ ಎಲ್ಲ. ಬಟ್ ಒಂದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. 2 ಡೇಸ್ ಒಂದು ಟ್ರೈನಲ್ಲೇ ಇದ್ದೆ. ಬಟ್ ಒಂದು ಸಕ್ಕತ್ತಾಗಿತ್ತು. ಬಟ್ ಖರ್ಚೇನು ಅಷ್ಟೇನಾಗಿಲ್ಲ, 890 ರೂಪೀಸ್ ಆಗಿದೆ. ಹೊರ್ತಿದೆ, ಏನು ಸಮಸ್ಯೆ ಇಲ್ಲ. ಊಟ ತಿಂಡಿ ಎಲ್ಲ ಸೇರಿ ಹೇಳ್ತಾ ಇರೋದು. ಯಾರಾದ್ರೂ ಬಂದು ನೀವು ಟ್ರೈ ಮಾಡ್ತೀನಿ ಅಂದರೆ ಮಾಡ್ಬೋದು.